ನಮಸ್ಕಾರ, ಕೆಪಿ ನ್ಯೂಸ್ ಕನ್ನಡ ಬುಲೆಟಿನ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇದೀಗ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಹಳತ್ಕೆರೆ ಭವಾನಿ ಮಂದಿರದ 37ನೇ ಜಾತ್ರಾ ಮಹೋತ್ಸವ. ಸುಮಾರು 3-4 ತಿಂಗಳುಗಳು ಕಳೆದರೂ ಶುಚಿಗೊಳಿಸಿದ ಸಿಸಿ ನಾಲಿ ಡ್ರೈನೇಜ್. ಬೀದರ್ ಜಿಲ್ಲೆಯ ನ್ಯೂ ಆದರ್ಶ್ ಕಾಲನಿಯಲ್ಲಿ ಸ್ವಾಮಿ ಅಯ್ಯಪ್ಪ ಪಡಿ ಪೂಜೆ. ಸೋಮವಾರ ನಡೆದ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮದಲ್ಲಿ ಸಚಿವರು ಭಾಗಿ. ಚಿಂಚೋಳಿಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ. ಇದೀಗ ಸುದ್ದಿಗಳ ವಿವರ. ಬೀದರ್ ಜಿಲ್ಲೆಯ ಹಳತ್ಕೆರೆ ಭವಾನಿ ಮಂದಿರದಲ್ಲಿ 37ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಇನ್ನು ದೇವಿಗೆ ಮಹಾಪೂಜೆ, ಅಲಂಕಾರ, ಅಭಿಷೇಕದೊಂದಿಗೆ ಈ ಜಾತ್ರಾ ಮಹೋತ್ಸವ ದಿನಾಂಕ 17ರಂದು ಪ್ರಾರಂಭವಾಗಿ ದಿನಾಂಕ 26 ಇವತ್ತು ಕಡೆಯ ದಿನವಾಗಿದ್ದು, ಈ ಜಾತ್ರಾ ಮಹೋತ್ಸವಕ್ಕೆ ದೂರ ದೂರದಿಂದ ಆಗಮಿಸಿದಂತ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಬೀದರ್ ಜಿಲ್ಲೆ ಹಳ್ಳದಕೆರೆ ग्राम भवानी मंदिर है। ये भवानी मंदिर में प्रति साल देवी पुराण कार्यक्रम बहुत अच्छा होते। स्वामी लोग भी आते, सब जने आते और सब जने यहाँ पूजा करते, भक्ति ವಿಧದಿಂದ ಈ ಭಕ್ತಿಯೊಂದಿಗೆ ಸಾಗಿಸಿಕೊಂಡು ಬರ್ತಕ್ಕಂಥ जो है देवी का मंदिर हल्दकेरी के कार्यक्रम 37 साल हो गए। ये 38 के साल के बाद प्रथम ये मूर्ति देवी के कार्यक्रम चालू करना पड़ा। तो श्रीमती शकुंतला वाली शिशनप्पा साहब आके जो पानी का नारा लेके ऊपर जो है माता के पूरा जुलूस में कार्यक्रम ऐसे करे, प्रति साल को आने चालू करे। उसके बाद डॉक्टर रजनीश वाली देवी का भक्त होकर आते थे, यहाँ भी आते, कनूल भी आते, माता के लिए कभी भी कुछ ना नहीं बोले, हेल्प करते करते आए यहाँ तक। जो प्रोग्राम बहुत माता के आशीर्वाद से कार्यक्रम ओके हो गए। उनको भी माता आशीर्वाद रखे। उनका बेटे आज जो है आउट ऑफ कंट्री में बहुत बड़े रिकॉर्ड है, उनका बहुत एजुकेशन में बहुत डेवलपमेंट हो गए। साहब भी जो है एक संस्था के सदस्य हो गए। ऐसे जो है हमारे को हेल्प करते रहते और आगे जाने होकर माता को याद कर रहे हैं। मंदिर में क्या क्या रहता है? हाँ, मंदिर में क्या क्या? ಇನ್ನು ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕುತ್ತಾಬಾದ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಡಾ ಬಿಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರುವಂತಹ ಸಿಸಿ ನಾಲೆ ಡ್ರೈನೇಜ್ ಸ್ವಚ್ಛಗೊಳಿಸದೆ ಸುಮಾರು 4 ತಿಂಗಳುಗಳು ಕಳೆದಿವೆ. ಇನ್ನು ಎಸ್ಸಿ ಓಣಿಯಲ್ಲಿ ಹೇಳಬೇಕಾದ್ರೆ ವಿದ್ಯುತ್ ಕಂಬಕ್ಕೆ ಬಲ್ಬ್ ಕೂಡ ಇಲ್ಲ. ಇನ್ನು ಎಷ್ಟು ಬಾರಿ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಗ್ರಾಮಸ್ಥರಲ್ಲಿ ಮೂಡಿದೆ. ಇನ್ನು ಇದರ ಕುರಿತಾದ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇನ್ನು ಗ್ರಾಮಸ್ಥರಿಗೆ ಓಡಾಡಲು ಕಷ್ಟವಾಗ್ತಿದೆ. ಬೈಕ್ ಸವಾರರು ಬಿದ್ದು ಕೈಕಾಲುಗಳಿಗೆ ಬಲವಾದ ಗಾಯಗಳು ಮಾಡಿಕೊಂಡಿರುವಂತಹ ಘಟನೆಗಳು ಕೂಡ ನಡೆದಿವೆ. ಇನ್ನು ಕೊಳಚೆ ನೀರು ಸಂಪೂರ್ಣವಾಗಿ ಹರಿದು ಬಂದು ಅಂಬೇಡ್ಕರ್ ಸರ್ಕಲ್ ಹತ್ತಿರ ಸೇರ್ತಿದೆ. ಇನ್ನು ಗ್ರಾಮಸ್ಥರ ಆರೋಪಗಳಿಗೆ ಕ್ಯಾರೆನ್ನದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಇನ್ನು ಬಂದಂತಹ ಅನುದಾನ ಸಂಪೂರ್ಣವಾಗಿ ಕಬಳಿಸುವಂತಹ ಹೊನ್ನಾರ ನಡೆದಿದೆ ಅನ್ನುವಂತಹ ಸಂಶಯ ಕೂಡ ಗ್ರಾಮಸ್ಥರಲ್ಲಿ ಮನೆ ಮಾಡ್ತಿದೆ. ಇನ್ನು ಇವಾಗಲಾದರೂ ಅಧಿಕಾರಿಗಳು ಗಮನ ಹರಿಸ್ತಾರ? ಇನ್ನು ಗ್ರಾಮಸ್ಥರ ಸಮಸ್ಯೆಗಳನ್ನ ಪರಿಹರಿಸ್ತಾರ? ಈ ಎಲ್ಲವನ್ನ ಕಾದು ನೋಡಬೇಕಾಗಿದೆ. ಹೇಳ್ಬೇಕಂತಂದ್ರೆ ಏನು ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುತ್ತಾಬಾದ್ ಗ್ರಾಮದಲ್ಲಿ ಸಿಸಿ ಚರಂಡಿ ನಾಲಿ ನೀರು ತುಂಬಿ ಹರಿದು ಆ ಕೊಳಚೆ ನೀರು ಏನಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಂದು ಸೇರ್ತಾ ಇದೆ. ಅಲ್ಲಿ ಓಡಾಡಲು ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ, ಅಕ್ಕಪಕ್ಕದ ಮನೆಯವರಿಗೆ ಬಹಳಷ್ಟು ನೋವು ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ. ಅವರಿಗೆ ಈಗಾಗಲೇ ಅನೇಕ ಕಾಯಿಲೆಗಳು ಬಂದು ಜನರು ನರಳಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಫೋನ್ ದೂರವಾಣಿ ಮುಖಾಂತರ ಹಲವು ಬಾರಿ ಕರೆ ಮಾಡಿ ವಿಷಯ ತಿಳಿಸಿದಾಗ 4 ತಿಂಗಳಿಂದ ಯಾವುದೇ ರೀತಿಯಾದಂಥ ಆ ಕೆಲಸವನ್ನು ಕೈಗೊಂಡಿಲ್ಲ. ಹಾಗೆ ಉಳಿದಿರೋದರಿಂದ ಅಲ್ಲಿ ವಿದ್ಯಾರ್ಥಿಗಳು ಓಡಾಡೋದು, ಶಾಲೆಗೆ ಬರಬೇಕಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಅನೇಕ ಗಾಯಗಳನ್ನು ಮಾಡ್ಕೊತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಂದು ಅದನ್ನು ಪರಿಶೀಲನೆ ಮಾಡಿ ಆ ನಾಲಿ ಏನು ಕೊಳಚೆ ನೀರಿದೆ ಅದು ಸಂಪೂರ್ಣವಾಗಿ ತೆಗೆಸಿ ಅಲ್ಲಿನ ಜನರಿಗೆ ಓಡಾಡಲು ಸುರಕ್ಷಿತವಾದಂಥ ದಾರಿ ಮಾಡಿಕೊಡ್ಬೇಕು. ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಏನು ಅದು ನಾಲಿ ನೀರು ಹರಿತಾ ಇದೆ, ಆ ನಾಲಿ ಡ್ರೈನ್ ಸಂಪೂರ್ಣವಾಗಿ ಅದು ಕಾಮಗಾರಿ ಚಾಲನೆ ಮಾಡಿ ಅದಕ್ಕೊಂದು ಒಳ್ಳೆ ಕಾರ್ಯರೂಪಕ್ಕೆ ತರಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಮೇಲಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇನೆ. ಭಗತ್ ಸಿಂಧೆ, ಗ್ರಾಮದ ಸ್ಥಳೀಯರು, ಕುತ್ತಾಬಾದ್.
ಇನ್ನು ಬೀದರ್ ನಗರದ ನ್ಯೂ ಆದರ್ಶ್ ಕಾಲೋನಿಯಲ್ಲಿ ಸ್ವಾಮಿ ಅಯ್ಯಪ್ಪ ಪಡಿ ಪೂಜೆಯನ್ನ ಮಾಡಲಾಯಿತು. ಇನ್ನು ಈ ಪೂಜೆಗೆ ಸಂಬಂಧಪಟ್ಟಂತೆ 41 ದಿನಗಳ ಕಠಿಣ ವ್ರತವನ್ನ ಕೂಡ ಮಾಡಲಾಗುತ್ತೆ. ಇನ್ನು ಪ್ರತಿದಿನ ಪೂಜೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಇನ್ನು ಈ ಪೂಜೆಯನ್ನ ಮಾಡೋದ್ರಿಂದ, ಕಠಿಣ ವ್ರತವನ್ನ ಇಡೋದ್ರಿಂದ ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತು, ದೇಹದ ಎಲ್ಲಾ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ ಅನ್ನುವಂತ ನಂಬಿಕೆಗಳು ಕೂಡ ಇದೆ ಅಂತ ಹೇಳ್ತಾರೆ. ಇನ್ನು ಸಕಲ ಸಿದ್ಧಿಗಳು ಕೂಡ ದೊರೆಯುತ್ತೆ ಅಂತ ಕೂಡ ಶಬರಿಮಲೆಯ ಸ್ವಾಮಿಗಳು ಹೇಳ್ತಾರೆ. ಇನ್ನು ಈ ಪಡಿ ಪೂಜೆಯನ್ನ ಉಮೇಶ್ ಗೌಡ ಎನ್ನುವರ ನಿವಾಸದಲ್ಲಿ ಇರಿಸಲಾಗಿತ್ತು. ಇನ್ನು ಎಲ್ಲಾ ಸ್ವಾಮಿಗಳು ಸೇರಿ ಅಯ್ಯಪ್ಪನ ಪೂಜೆಯನ್ನ ಅತಿ ಅದ್ದೂರಿಯಾಗಿ ನೆರವೇರಿಸಿದ್ರು. ಇನ್ನು ನಂತರ ದರ್ಶನಕ್ಕೆ ಬಂದಂತಹ ಸಹಸ್ರಾರು ಭಕ್ತಾದಿಗಳು ಕೂಡ ಅಯ್ಯಪ್ಪನ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದರು. ಇನ್ನು ಈ ಸಂದರ್ಭದಲ್ಲಿ ಕೆಪಿ ನ್ಯೂಸ್ ಜೊತೆಗೆ ರೇವಪ್ಪ ರೆಡ್ಡಿ ಸ್ವಾಮಿ ಮಾತನಾಡಿದ್ರು. ಇನ್ನು ಮಂಜುಸ್ವಾಮಿ, ಮಾರುತಿ ಸ್ವಾಮಿ, ಮಣಿಗುರುಸ್ವಾಮಿ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವಂತಹ ಎಸ್ಟಿ ಫಾಲ್ ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸೋಮವಾರ ನಡೆದಂತಹ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ಹಿರಿಯ ನಾಯಕರು, ಜೆಡಿಎಸ್ ಕೋರ್ ಕಮಿಟಿಯ ಸದಸ್ಯರಾಗಿರುವಂತಹ ಬಂಡೆಪ್ಪ ಖಾಶಂಪುರ್ ಅವರು ಪಾಲ್ಗೊಂಡರು. ಇನ್ನು ಇದೇ ವೇಳೆ ಅವರು ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ರೇವರೆಂಡ್ ನೆಲ್ಸನ್ ಸುಮಿತ್ರಾರವರನ್ನ ಭೇಟಿಯಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸಿದರು. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪೋರ್, ಪ್ರಮುಖರಾದ ಸುದರ್ಶನ್ ಸುಂದರ್ರಾಜ್, ನಬಿ ಖುರೇಶಿ, ಅಬ್ದುಲ್ ಸತ್ತಾರ್, ಪ್ರಶಾಂತ್ ವಿಶ್ವಕರ್ಮ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮಂಚೂಡು ಗ್ರಾಮದಲ್ಲಿ ರೈತರ ಸಂಪರ್ಕ ಕೇಂದ್ರದಿಂದ ರಾಷ್ಟೀಯ ರೈತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ರಾಮರೆಡ್ಡಿ ಪಾಟೀಲ್, ಈ ದೇಶಕ್ಕೆ ಅನ್ನ ನೀಡುವ ರೈತ ದೇಶದ ನಿಜವಾದ ದೇಶಭಕ್ತ ಅಂತ ಅವರು ಹೇಳಿದ್ರು. ಮತ್ತು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಅಭಿಲಾಷ್ ಅವರನ್ನ ಈ ಕಾರ್ಯವನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ರೈತರ ದಿನಾಚರಣೆ ಮಾಡುತ್ತಿದ್ರಿಂದ ರೈತರಿಗೆ ಸಂತೋಷದ ವಿಷಯವಾಗಿದೆ ಅಂತ ಕೂಡ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ರೆಡ್ಡಿ ನಾರ್ನಾಳ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಿಮ್ಮಂಚೂಡ್, ರೈತ ಸಂಪರ್ಕ ಅಧಿಕಾರಿ ಅಭಿಲಾಷ್, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ಮೊಹಮ್ಮದ್ ನಾಯ್ಕೊಡಿ, ಮಾಣಿಕ್ ರೆಡ್ಡಿ, ಗುಡಪ್ನವರವರು, ಸಿರಾಜುದ್ದೀನ್, ಶರಣಪ್ಪ, ಸಂಜುರೆಡ್ಡಿ, ಸಂತೋಷ್ ಕೊಡಂಬಲ್ ಅನೇಕ ರೈತರು ಭಾಗಿಯಾಗಿದ್ದರು. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. हिंदुस्तान के हर कोने में हम हैं मौजूद। 24 घंटे हालात पर गहरी नजर, खबरों से जुड़े चुपते सवालात और आपको दिखाता है धार्मिक, सामाजिक, राजनीतिक, लोकल और इंटरनेशनल न्यूज की सबसे बेहतर कवरेज जो आपको रखती है हर पल बाखबर। देश और दुनिया भर की खबर के लिए देखते रहें केपी न्यूज 24/7। ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಇದೀಗ ನೋಡೋಣ ಸಮಾಚಾರ. ಇನ್ನು ಕರ್ನಾಟಕ ಸರ್ಕಾರದಿಂದ 5ನೇ ಗ್ಯಾರಂಟಿ ಆಗಿರುವಂತಹ ಯುವ ನಿಧಿ ಯೋಜನೆ ಚಾಲನೆಗೆ ಬರ್ತಿದೆ. ಅಂದ್ರೆ ದಿನಾಂಕ 26 ಇಂದಿನಿಂದ ಪದವಿ ಹಾಗೂ ಡಿಪ್ಲೊಮಾ 22-23ನೇ ಸಾಲಿನಲ್ಲಿ ಪಾಸ್ ಆದವರು ವಿದ್ಯಾರ್ಥಿನಿಯರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ನೋಂದಣಿಯನ್ನ ಪಡೆಯಬಹುದಾಗಿದೆ ಅಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಕಾರದ 5ನೇ ಗ್ಯಾರಂಟಿ ಆಗಿರತಕ್ಕಂಥ ಯುವ ನಿಧಿಯನ್ನ 26ನೇ ತಾರೀಕು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅದನ್ನು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಯಾರ್ಯಾರು 2022-23ನೇ ಸಾಲಿನಲ್ಲಿ ಪದವಿ ಪಾಸ್ ಆಗಿರ್ತಕ್ಕಂಥವ್ರು ಮತ್ತು ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ತಾವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಾವೆಲ್ಲ ಎನ್ರೋಲ್ಮೆಂಟ್ ಮಾಡಬಹುದು. ಅಥವಾ ಎಲ್ಲ ಇನ್ನು ರಾಜ್ಯದಲ್ಲಿ ವಿಮಾನ ಸಂಚಾರ ಬೆಂಗಳೂರಿಗೆ ಪ್ರಥಮ ಸ್ಥಾನ ದೊರೆತಿದೆ. ಇನ್ನು ಬೀದರ್ಗೆ ಕೊನೆಯ ಸ್ಥಾನ. ಇನ್ನು ಪ್ರಸಕ್ತ ಸಾಲಿನಲ್ಲಿ ಹೇಳಬೇಕಾದ್ರೆ ರಾಜ್ಯದಲ್ಲಿ ಬೀದರ್ ವಿಮಾನ ನಿಲ್ದಾಣದಿಂದ ಕಡಿಮೆ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಂಚಾರವನ್ನ ಬೆಳೆಸಿದ್ದಾರೆ. ಇನ್ನು 23ನೇ ಸಾಲು ಮುಗಿಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಇನ್ನು ಇದುವರೆಗೆ ಬೀದರ್ ವಿಮಾನ ನಿಲ್ದಾಣದಿಂದ 10,140 ಪ್ರಯಾಣಿಕರಷ್ಟೇ ಸಂಚರಿಸಿದ್ದಾರೆ. ಇನ್ನು ಇದು ರಾಜ್ಯದ ಇತರೆ ವಿಮಾನ ನಿಲ್ದಾಣಗಳಿಗೆ ಹೋಲಿಸಿದ್ರೆ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಇನ್ನು ವಿಮಾನದಲ್ಲಿ ಸಂಚರಿಸುವವರು ಸ್ಥಾನದಲ್ಲಿ ಬೀದರ್ ಜಿಲ್ಲೆಯ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಬೀದರ್ ವಿಮಾನ ನಿಲ್ದಾಣದಿಂದ ಸದ್ಯಕ್ಕೆ ಬೆಂಗಳೂರಿಗೆ ಮಾತ್ರ ವಿಮಾನ ಸಂಚರಿಸುತ್ತಿದೆ. ಇನ್ನು ಪ್ರತಿದಿನ ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿನಿಂದ ಹೊರಡುವಂತಹ ರೈಲು ಸಂಜೆ 4:30ಕ್ಕೆ ಬೀದರ್ ಬಂದು ಸೇರುತ್ತೆ. ಇನ್ನು ಸಂಜೆ 4:35ಕ್ಕೆ ಬೀದರ್ನಿಂದ ಹೊರಟು ಸಂಜೆ 5:50ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪುತ್ತೆ. ಇನ್ನು ನಿತ್ಯ ಒಂದೇ ವಿಮಾನ ಸಂಚರಿಸುತ್ತಿರುವ ಕಾರಣ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರಲು ಪ್ರಮುಖ ಕಾರಣ ಅಂತ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ.
ಹೇಳ್ತಾರೆ. ಇನ್ನು ಬೀದರ್ ಸಮೀಪದಲ್ಲಿರುವಂತಹ ತೆಲಂಗಾಣ ರಾಜಧಾನಿ ಹೈದರಾಬಾದ್ ಕೂಡ ಇದೆ. ಇನ್ನು ಅಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇದೆ. ಇನ್ನು ಬೆಂಗಳೂರು ಸೇರಿದಂತೆ ಜಗತ್ತಿನ ಎಲ್ಲಾ ಭಾಗಗಳಲ್ಲಿ ವಿಮಾನಗಳು ಹಾರಾಡುತ್ತವೆ. ಇನ್ನು ಈ ಪೈಕಿ ಬೀದರಿನ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವ ಹೆಚ್ಚಿನವರು ಹೈದರಾಬಾದ್ಗೆ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಬೀದರ್ಗೆ ಭೇಟಿಯನ್ನ ಕೊಡ್ತಾರೆ. ಇನ್ನು ಕಲಬುರಗಿಗೆ ವಿಮಾನಯಾನ ಸೇವೆ ಆರಂಭಿಸಿರುವುದರಿಂದ ಕೆಲವರು ಆ ಮಾರ್ಗದ ಮೂಲಕವೂ ಬರ್ತಾರೆ. ಇನ್ನು ಇದು ಕೂಡ ಪ್ರಯಾಣಿಕರ ಸಂಖ್ಯೆ ತಗ್ಗಲು ಪ್ರಮುಖ ಕಾರಣ ಅಂತಾರೆ. ಇನ್ನು ವಿಮಾನ ನಿಲ್ದಾಣದ ಅಧಿಕಾರಿಗಳು ಇದ್ರ ಬಗ್ಗೆ ಹೀಗೆ ಹೇಳ್ತಾರೆ. ಇನ್ನು ಮರೆವಾಡ ಗ್ರಾಮದಲ್ಲಿ ಮತದಾರರ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಧಾರವಾಡ ತಾಲೂಕಿನ ಮರೆವಾಡ ಗ್ರಾಮದಲ್ಲಿ ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ, ಅಂಜುಮನ್ ಮಹಾವಿದ್ಯಾಲಯದ ಚುನಾವಣಾ ಸಾಕ್ಷರತಾ ಕ್ಲಬ್ ಮತ್ತು ಎನ್ಎಸ್ಎಸ್ ಘಟಕ ವತಿಯಿಂದ ಮತದಾರ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಇನ್ನು ಬಲಿಷ್ಠ ಭಾರತ ನಿರ್ಮಾಣ ಮಾಡಲು ತಪ್ಪದೆ ಮತದಾನ ಮಾಡಿ, ಇನ್ನು ದೇಶದ ಭವಿಷ್ಯ ನಿರ್ಮಾಣಕ್ಕಾಗಿ ಕಡ್ಡಾಯವಾಗಿ ಮತದಾನ ಮಾಡಿ, ನಮ್ಮ ಮತ ನಮ್ಮ ಹಕ್ಕು ಎಂಬ ಘೋಷವಾಕ್ಯಗಳೊಂದಿಗೆ ವಿದ್ಯಾರ್ಥಿಗಳು ಮರೆವಾಡ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರಲ್ಲಿ ಮತದಾನ ಜಾಗೃತಿಯನ್ನ ಮೂಡಿಸಿದ್ರು. ಪ್ರತಿ ವರ್ಷದಂತೆ ನಾವು ಈ ವರ್ಷ ಎನ್ಎಸ್ಎಸ್ ವಾರ್ಷಿಕ ಒಂದು ಶಿಬಿರವನ್ನು ಏರ್ಪಡಿಸಿದ್ದು, ಒಂದು ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ ಒಂದು ಅಡಿಯಲ್ಲಿ ಒಂದು ಮತದಾನ ಜಾಗೃತ ಅಭಿಯಾನವನ್ನು ಈ ಮರೆವಾಡ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಉದ್ದೇಶಸ್ಥ ನಮ್ಮ ಯುವಕರು ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಮನೆ ಮುಟ್ಟಿ ಮತದಾನದ ಮಹತ್ವ, ಪ್ರಜಾಪ್ರಭುತ್ವದ ಮಹತ್ವ ಇದು ಎಲ್ಲ ಹೇಳುದು ಜೊತೆಯಲ್ಲಿನೇ ಒಂದು ಜಾಥಾ ಮಾಡುವ ಮೂಲಕ ನಾವು ಇದರ ಮಹತ್ವ ಮತ್ತು ಮುಂಬರುವ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಒಂದು ಪ್ರೋತ್ಸಾಹ ಮತ್ತು ಪ್ರೇರಣೆ ಮಾಡ್ಲಿಕ್ಕೆ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದಕ್ಕೆ PLC ಅಂತ ನಾವು ಏನಿದೆಯಲ್ಲ, ಎಲೆಕ್ಟ್ರಿಕಲ್ ಲಿಟರಸಿ ಕ್ಲಬ್ ಅಂತಿದೆ, ಆ ಅಡಿಯಲ್ಲಿ ಇದಕ್ಕೆ ನಮ್ಮ ಜಿಲ್ಲಾಡಳಿತ ಸಾಕಷ್ಟು ನಮ್ಮ ಸಹಕಾರ ಕೊಟ್ಟಿದೆ. ಇನ್ನು ರಾಜ್ಯದಲ್ಲಿ ಕೋವಿಡ್-19ನಿಂದ 7 ಮಂದಿ ಮೃತಪಟ್ಟಿದ್ದು, ಈ ಪೈಕಿ 3 ಕೋವಿಡ್ ಲಸಿಕೆ ಪಡೆದುಕೊಂಡ್ರೆ 4 ಲಸಿಕೆ ಹಾಕಿಕೊಂಡಿಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದರು. ಇನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸಂಪುಟ ಉಪಸಮಿತಿ ಸಭೆಯ ಬಳಿಕ ಮಾತನಾಡಿದರು. ಅವರು ಮೃತಪಟ್ಟ 7 ಮಂದಿಯ ಪೈಕಿ 3ರಿಗೆ JN1 ರೂಪಾಂತರಿತ್ತು ಅಂತ ತಿಳಿಸಿದರು. ಇನ್ನು ಕೋವಿಡ್ ವಿಚಾರವಾಗಿ ಹೇಳಬೇಕಾದ್ರೆ ಸಚಿವ ಸಂಪುಟ ಉಪಸಮಿತಿಯ ಪ್ರಥಮ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದೆ. ಇನ್ನು ಮುಂದಿನ ಕ್ರಮಗಳ ಬಗ್ಗೆ ಎಲ್ಲಾ ವಿಚಾರವಾಗಿ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಇನ್ನು ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಚರ್ಚೆಯನ್ನ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೋವಿಡ್ ಹೊಸ ಉಪತಳಿ JN1 ಅಂತಾರಾಷ್ಟೀಯ ಮಟ್ಟದಲ್ಲಿ ಹಾಗೂ ದೇಶದಲ್ಲಿ ಪತ್ತೆಯಾಗಿದೆ. ಇನ್ನು ಜಿನೋಮೋ ಸೀಕ್ವೆನ್ಸ್ನಲ್ಲಿ ರಾಜ್ಯದಲ್ಲಿ JN1 ರೂಪಾಂತರಿ 34 ಪಾಸಿಟಿವ್ ಇದೆ. ಇದರಿಂದ ಭಯ ಪಡುವ ಅಗತ್ಯ ಇಲ್ಲ. ಇದು ನಿರೀಕ್ಷಿತ JN1 ಬಗ್ಗೆ ಆತಂಕ ಪಡುವ ಅಗತ್ಯ ಕೂಡ ಇಲ್ಲ ಅಂತ WHO ಸ್ಪಷ್ಟನೆ ನೀಡಿದೆ. ಆದರೆ ಯಾವತ್ತೂ ಎಡವಬಾರದು, ಎಚ್ಚರಿಕೆಯಿಂದ ಇರಬೇಕಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹಿಂದೆ ಆಗುವ ತಪ್ಪು ಆಗಬಾರದು ಅಂತ ಸಿಎಂ ಕೂಡ ಹೇಳಿದ್ದಾರೆ. ಇನ್ನು 3200 ಟೆಸ್ಟ್ ಸೋಮವಾರ ಮಾಡಿದ್ದೆವು, 5000ಕ್ಕೆ ತಲುಪುತ್ತೆ. ಇನ್ನು ಸದ್ಯ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ 4010 ಇದೆ. ಇನ್ನು ಕರ್ನಾಟಕದಲ್ಲಿ ಕೋವಿಡ್ 436 ಆಕ್ಟಿವ್ ಪ್ರಕರಣಗಳು ಇವೆ. ಇನ್ನು ಈ ಪೈಕಿ 400 ಜನರ ಮನೆಯಲ್ಲಿ ಐಸೋಲೇಷನ್ ಆಗಿದ್ದಾರೆ. ಇನ್ನು 36 ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಇನ್ನು ಈ ಪೈಕಿ 7 ಜನ ಐಸಿಯುನಲ್ಲಿ ಇದ್ದಾರೆ ಅಂತ ವಿವರಿಸಿದರು. We had a discussion with the Union Health Minister and all other ministers, and basically they have asked us to continue our preparation, keep vigil, increase our testing, and ensure that all oxygen and beds and ventilators and all that is all in place. And any major outbreak, government should be prepared to handle it. But they are saying this variant has been the JN.1 variant. It's been around for almost few months now across the world, and there's no need to panic. It's a sub-variant of the Omicron. So just keep testing more. Karnataka is now the highest in India in number of tests in the last 24 hours. So we have a target of increasing it to 5,000 by Saturday. So do test more, find out more, and then later on we can see what else to do. Sir, any guidelines needed or business? No such guidelines. No guidelines, no restrictions on movement, no restrictions on gatherings, all that. But we advise precautions for people. Our advisory is to take precautions for people when they are in crowded places. Better to wear a mask. And that advisory we have already given. No, aisa kuch nahi. No screening, no checking at border areas or at airports. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ KP News 24/7. ಧನ್ಯವಾದಗಳು.